ಬರ್ಡೇ ಬಾಯ್. ವೆಲ್ಕಮ್ ಬ್ಯಾಕ್. ಏನಿದು ಮಕ್ಳು ಕೂಟನ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಇವತ್ತು ಜಯವರ್ಧನ್ ಬರ್ತಡೇ, ಹಾಗಾಗಿ ಅವ್ರ ಮನೆಗೆ ಬಂದಿದ್ವಿ. ನಮ್ಮ ಪಕ್ಕದ ಏರಿಯಾದಲ್ಲೇ ಇರೋದು SBI ಕಾಲೋನಿನಲ್ಲಿ. ಹಂಗೆ ಅವನ ಕ್ಲಾಸ್ಮೇಟ್ಸು ಸುಮಾರು ಜನ ಬಂದಿದ್ದಾರೆ. ಸೊ ಇವರೆಲ್ಲ ಒಟ್ಟಿಗೆ ನಿಲ್ತಾ ಇಲ್ಲ. ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ಹುಡುಗ ಬರಬೇಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಮಕ್ಳಿಗಂತೂ ಕೇಕ್ ಮುಂದೆ ನಿಲ್ಲೋದಕ್ಕಾಗೋದೇ ಇಲ್ಲ. ನೋಡಿ, ಹ್ಯಾಪಿ ಬರ್ತ್ಡೇ ಜಯವರ್ಧನ್ ಅಂತ ಬಾರಿಸಿದ್ದಾರೆ ಕೇಕ್ ಮೇಲೆ. ಕೇಕ್ ಅಂತೂ ಫುಲ್ಲು, ಇವರು ನೋಡಿ ಕೇಕ್ ನೋಡಿ ಇವರು ಫುಲ್ಲು ಇದಾಗ್ತಾ ಇದ್ದಾರೆ. ಆ್ಯಂಡ್ ನಾವು ವೆಯ್ಟ್ ಮಾಡ್ತಾ ಇದ್ದೋ ಕೇಕ್ ಕಟ್ಟಿಂಗೋಸ್ಕರ. ಯಾರು ಬರ್ಡೇ ಬಾಯ್ ಅನ್ನೋದೇ ಕಾಣಿಸ್ತಿಲ್ಲ ನನಗೆ. ಸೂಪರಾಗಿ ನಿಂತ್ಬಿಟ್ಟಿದ್ದಾರೆ ಎಲ್ಲರೂ. ಇದು ಬರ್ಡೇ ಬಾಯ್ ಅಕ್ಕ ಧನ್ಯಾ ಅಂತ. ಆ್ಯಕ್ಚುಲಿ ಇವರಿಬ್ಬರು ಹರಿವಿದ್ಯಾಲಯದಲ್ಲೇ ಓದ್ತಿರೋದು. ಈ ಮಕ್ಕಳೆಲ್ಲರೂ ಎಲ್ಲರೂ ಹರಿವಿದ್ಯಾಲಯದಲ್ಲೇ ಓದ್ತಿರೋದು. ಅವ್ನ ಫ್ರೆಂಡ್ಸೇ, ಅವ್ನ ಕ್ಲಾಸ್ಮೇಟ್ಸೇ ಎಲ್ಲ. ಹಾಗಾಗಿ ಒಂದು ಹುಡುಗ ಮಾತ್ರ ದೊಡ್ಡವನು ಆ ಕಡೆಯಲ್ಲಿ ನಿಂತಿರೋನು, ಮತ್ತು ನಮ್ಮ ಹಿಮ್ಮು ಮಾತ್ರ ಚಿಕ್ಕವರು ದೊಡ್ಡವರು ಇಬ್ಬರು ಬಂದಿದ್ದಾರೆ. ಇವರೆಲ್ಲರೂ ನಿಲ್ಲಿಸಿ ಫೋಟೋ ತೆಗ್ಸೋದೇ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನಿಲ್ಲಿಸಿ ಫೋಟೋ ಎಲ್ಲ ತೆಗ್ಸಿ ಇದು ಮಾಡ್ದು. ಅಷ್ಟರಲ್ಲಿ ವಿನಯ್ ಬಂದ ಜಾಯ್ನ್ ಆದಮೇಲೆ ಇನ್ನೇನು ಕೇಕ್ ಕಟ್ಟಿಂಗ್ ಶುರು. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜಯವರ್ಧನ್, ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡ್ರಪ್ಪಿ, ಹ್ಯಾಪಿ ಬರ್ಡೇ ಜೈ. ಅಕ್ಕಂಗೆ ಒಂಚೂರು ತಿನ್ಸು, ಅದರಲ್ಲೇ ಪೀಸ್ ಮಾಡ್ಕೊಂಡು ಅಕ್ಕಂಗೆ ತಿನ್ಸು. ಇಲ್ಲಿ ನೋಡಿ ರೀ, ನೀವು ಒಂಚೂರು ಹಿಂಗೆ ಹೋಗ್ರಿ ಆ ಕಡೆಗೆ, ತಿನ್ಸು ಅಕ್ಕಂಗೆ. ಇನ್ನೊಂದ್ಸರಿ ತಿನ್ಸ್ಕೊ. ನೀವು ಒಂಚೂರು ತಿನ್ಸಿ ಅದರಲ್ಲೇ. ನೀನು ತಿನ್ಸು ಅಮ್ಮಂಗೆ. ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಓಕೆ ಓಕೆ.